ನಮಸ್ತೆ ನನ್ನ ಕುಕಿಂಗ್ ಫ್ಯಾಮಿಲಿ. ಕ್ವಿಕ್ ಈಸಿ ಟೇಸ್ಟಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಅಕ್ಕಿ ಶಾವಿಗೆಯಿಂದ ಶಾವಿಗೆ ಉಪ್ಪಿಟ್ಟು ಅಥವಾ ಶಾವಿಗೆ ಉಪ್ಮಾ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು ಅಂದ ತಕ್ಷಣ ಅದರ ಫಸ್ಟ್ ಕ್ವಾಲಿಟಿನೇ ಅದು ಉದುರುದ್ರಾಗಿರಬೇಕು, ಚೆನ್ನಾಗಿರ್ಬೇಕು. ನೋಡೋದಕ್ಕೆ ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಲ್ಲ ನಾನು ವಿಡಿಯೋದಲ್ಲಿ, ಆ ರೀತಿ ಉದುರುದ್ರಾದ ಶಾವಿಗೆ ಉಪ್ಪಿಟ್ಟು ನೋಡಿದ್ರೇ ತಕ್ಷಣವೇ ನಮಗೆ ತಿನ್ನೋಕ್ಕೆ ಇಷ್ಟ ಆಗಬೇಕು. ಆ ರೀತಿ ಉದುರುದ್ರಾದಂತಹ ಶಾವಿಗೆ ಉಪ್ಪಿಟ್ಟನ್ನ ಸೂಪರಾಗಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅನ್ನೋದನ್ನು ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಹಾಗೆ ಮನೆಯಲ್ಲಿ ನಾವು ಯಾವತ್ತಾರು ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿದಾಗ ಮನೆಯಲ್ಲೇ ಶಾವಿಗೆ ಇದ್ದರೆ ಪಟಾಪಟ್ ಅಂತ ಈ ಸೂಪರ್ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಕಾಯಕ್ಕೆ ಇಡಬೇಕು. ಸೊ ನೀರು ಇನ್ನೇನು ಕುದಿಯುತ್ತೆ ಅನ್ನೋ ಹಂತಕ್ಕೆ ಬಂದಾಗ ಈ ಅಕ್ಕಿ ಶಾವಿಗೆ ಒಂದು 200 ಗ್ರಾಮಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ನೀರು ಕಾಯಿಸಿರೋ ನೀರಿಗೆ ಹಾಕ್ಕೊಂಡು ಆ ನೀರಿನಲ್ಲಿ ಚೆನ್ನಾಗಿ ಅದು ಮುಳುಗೋ ರೀತಿ ಚೆನ್ನಾಗಿ ನೀರೊಳಗೆ ಹಾಕಿ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದು 1-2 ನಿಮಿಷ ಈ ಬಿಸಿ ನೀರಿನಲ್ಲಿ ಕಲಿಸಿದ್ರೆ ಸಾಕು. ಅಂದರೆ 2 ರಿಂದ 5 ನಿಮಿಷದ ಒಳಗಡೆ ಕಲಿಸ್ಕೋಬೇಕು. ಜಾಸ್ತಿ ಹೊತ್ತು ಕಲಿಸ್ಬಾರ್ದು. ಕಲಿಸಿದ್ರೆ ತುಂಬ ಮುದ್ದೆ ಥರ ಆಗೋಗುತ್ತೆ, ಶಾವಿಗೆ ತುಂಬಾ ಬೆಂದೋಗುತ್ತೆ. ನಾವು ಇದನ್ನು ಬಿಸಿ ನೀರಿನಲ್ಲಿ ಹಾಕೋ ಉದ್ದೇಶ ಇದು ಬಿಸಿ ನೀರಿನಲ್ಲೇ ಬೆಂದೋಗ್ಬಿಡ್ಬೇಕು. ಸೊ ಈ ನೀರಿನಲ್ಲಿ ಚೆನ್ನಾಗಿ ಬೇಯೋ ಹಾಗೆ ಒಂದು 2 ರಿಂದ 3-4 ನಿಮಿಷ ಕಲಿಸ್ಕೊಂಡ್ರೆ ಸಾಕು. ನಂತರ ಇದನ್ನು ಒಂದು ಮೆಶ್ ಇರೋವಂತಹ ಈ ರೀತಿ ಪಾತ್ರೆನಲ್ಲಾಗಲಿ ಅಥವಾ ಒಂದು ಜಾಲರಿನಲ್ಲಾದ್ರಿ ಬಗ್ಗಿಸ್ಕೋಬೇಕು, ನೀರೆಲ್ಲ ಸಪ್ರೇಟ್ ಆಗೋದಕ್ಕೆ. ನಾವೇನಾದ್ರು ಜಾಸ್ತಿ ಶಾವಿಗೆ ತೊಗೊಂಡಿದ್ದೀವಿ ಅಂತಾದರೆ ಇದಕ್ಕೆ ತಕ್ಷಣವೇ ತಣ್ಣೀರ ಮೇಲೆ ಹಾಕಿದ್ರೆ ಈ ಶಾವಿಗೆ ಮೇಲೆ ಅದು ಚೆನ್ನಾಗಿ ಬೇಗ ತಣ್ಣಗಾಗುತ್ತೆ ಮತ್ತು ಉದುರುದ್ರಾಗಿ ಚೆನ್ನಾಗಿ ಶಾವಿಗೆ ಬರುತ್ತೆ. ಅಥವಾ ಒಂದು ದೊಡ್ಡ ಅಗಲವಾದ ತಟ್ಟೆಗಾದ್ರು ಹಾಕ್ಕೊಂಡು ಆಗೋದಕ್ಕೆ ಬಿಡಬೇಕು. ಈಗ ಒಗ್ಗರಣೆಗೆ ಎಣ್ಣೆ ತೊಗೊಂಡು ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ತೊಗೊಂಡಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಸಾಸಿವೆ ಹಾಕಿ ಫ್ರೈ ಮಾಡ್ಕೋತಾ ಇದ್ದೇನೆ. ನಂತರ ಉದ್ದಿನಬೇಳೆ ಮತ್ತು ಜೊತೆಗೆ ಕಡಲೆಬೇಳೆ ಸಹ ಇಲ್ಲೇ ಹಾಕೋಬೋದು. 1 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಫ್ರೈ ಮಾಡಿಕೊಂಡು, ಇದು ಫ್ರೈ ಆದ ನಂತರ 2 ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕ್ತಾ ಇದ್ದೇನೆ. ಕಡಲೆ ಬೀಜನ ಮೊದಲೇ ಹಾಕೋದು, ಯಾಕಂದರೆ ಕಡಲೆ ಬೀಜ ಸ್ವಲ್ಪ ಫ್ರೈ ಆಗೋದು ಲೇಟ್ ಆದ್ದರಿಂದ ಅದನ್ನು ಫಸ್ಟ್ ಹಾಕ್ಕೊಂಡು ನಂತರ ಕಡಲೆಬೇಳೆ ಉದ್ದಿನಬೇಳೆ ಸಹ ಹಾಕ್ಕೋಬೋದು. ಇದೆಲ್ಲ ಫ್ರೈ ಆದ ನಂತರ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಒಂದು 6 ಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಾ ಇದ್ದೇನೆ. ಸೊ ನಾವು ಹಸಿಮೆಣಸಿನ್ಕಾಯಿ ಬಳಸೋರಾದರೆ ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು. ಮತ್ತು ಸ್ವಲ್ಪ ಕರಿಬೇವು, ಒಂದು 10 ಎಲೆ ಕರಿಬೇವು ಹಾಕ್ಕೊಂಡಿದ್ದೇನೆ. ಕರಿಬೇವು ಇದೆಲ್ಲ ಫ್ರೈ ಆದ ನಂತರ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸೊ ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಈ ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇರಬೇಕು. ನಂತರ ಇದಕ್ಕೆ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ರೆ ಈರುಳ್ಳಿ ಚೆನ್ನಾಗಿ ಬೇಗ ಬೆಂದೋಗುತ್ತೆ ಮತ್ತು ಒಳ್ಳೆ ಕಲರ್ ಬರುತ್ತೆ. ಸೊ ಈ ರೀತಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಒಂದು 1/4 ಸ್ಪೂನ್ ಅರಿಶಿನ ಪುಡಿ, ಒಂದು 1/4 ಸ್ಪೂನ್, ಇಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನು ಮೆಣಸು ಪುಡಿ ಹಾಕಿದ್ದೇನೆ. ಅದು ಮೆಣಸು ಪುಡಿ ಹಾಕಿದ್ರೆ ಒಂದು ಖಾರ ಕೂಡ ಬರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತದು. ನಮಗೆ ಮೆಣಸು ಫ್ಲೇವರ್ ಅಲ್ಲಲ್ಲಿ ಸಿಗ್ತಾ ಇರುತ್ತೆ, ಒಂದೊಂದು ಸ್ಪೂನ್ ತಿಂದಾಗಲೂ ಚೆನ್ನಾಗಿರುತ್ತೆ. ಮತ್ತು ಕಾಯಿ ತುರಿ ಸ್ವಲ್ಪ ಒಂದು ಅರ್ಧ ಹೋಳು ಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಫ್ರೈ ಮಾಡಿಕೊಂಡು ಈ ಒಗ್ಗರಣೆ ಈಗ ರೆಡಿಯಾಗಿದೆ. ಇದು ಚೆನ್ನಾಗಿ ಕಲಿಸ್ಕೊಂಡು ಎಲ್ಲ ಕಾಯಿ ಮೆಣಸು ಎಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೆರೆತೋಗುತ್ತೆ. ನಂತರ ಇದಕ್ಕೆ ಒಂದು ಇಲ್ಲಿ ಚಿಕ್ಕ ನಿಂಬೆಹಣ್ಣು ಹೋಳು ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನಿಂಬೆ ಹುಳಿ ನೀವು ಎಷ್ಟು ಬೇಕೋ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಹಾಕ್ಕೋಬೋದು. ಸೋಸಿರುವಂತಹ ಶಾವಿಗೆಯನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೇನೆ. ಇದ್ರ ಮೇಲೆ ನಾನು ನಿಂಬೆ ರಸ ಹಾಕ್ತಾಯಿದ್ದೇನೆ. ಒಂದು ಚಿಕ್ಕ ನಿಂಬೆಹಣ್ಣಿನ ರಸವನ್ನು ಅಲ್ಲಿ ಹಾಕ್ತಾಯಿದ್ದೇನೆ. ನೀವು ನಿಮ್ಮ ರುಚಿಗೆ ತಕ್ಕನಾಗಿ ನೀವು ಹಾಕ್ಕೋಬೋದು. ನಿಂಬೆ ರಸನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇದಕ್ಕೆ ಮತ್ತು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆನ ಕಲಿಸ್ಕೊತೀನಿ. ಶಾವಿಗೆ, ಉಪ್ಪು, ನಿಂಬೆ ರಸ ಮತ್ತು ಒಗ್ಗರಣೆ ಎಲ್ಲವನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಬೆರೆಸ್ಕೋಬೇಕು. ಇಲ್ಲಿ ನೋಡ್ತಾ ಇದ್ದೀರಾ ನೀವು ಶಾವಿಗೆ ಎಷ್ಟು ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಒಂದಕ್ಕೊಂದು ಶಾವಿಗೆಗಳು ಅಂಟ್ಕೊಂಡಿಲ್ಲ. ಫಸ್ಟು ಕುದಿಯೋ ನೀರಿಗೆ ಹಾಕ್ತೀವಲ್ಲ ಆವಾಗಲೇ ಅಲ್ಲಿ ನೀರಿನಲ್ಲಿ ನಾವು ಕಲಿಸ್ಬೇಕಾದ್ರೆ ನಾವು ಒಂದೆರಡು ಶಾವಿಗೆನ ಕೈನಲ್ಲಿ ಹೀಗೆ ಹಿಡ್ಕೊಂಡು
ನೋಡಿದ್ರೆ ನಿಮಗೆ ಅದು ಚೆನ್ನಾಗಿ ತುಂಡಾದರೆ ಗೊತ್ತಾಗುತ್ತೆ ಅಲ್ಲಿ ಚೆನ್ನಾಗಿ ಬೆಂದಿದೆ ಅಂತ. ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ನಾವು ಮೇಲೆ ಬೇಕಿದ್ದರೆ ಸ್ವಲ್ಪ ತುಪ್ಪ ಮತ್ತು ಕೊತ್ತಂಬರಿ ಮನೆಯಲ್ಲಿದ್ದರೆ ಕೊತ್ತಂಬರಿಯನ್ನು ಸಹ ಹಾಕ್ಕೊಂಡು ಸರ್ವಿಂಗ್ ಬೌಲ್ನಲ್ಲಿ ಹಾಕ್ಕೊಂಡು ಸವಿಯೋದಕ್ಕೆ ಇದು ಶಾವಿಗೆ ಉಪ್ಪಿಟ್ಟು ಸಿದ್ಧವಾಗಿದೆ. ಇದನ್ನು ಉಪ್ಪಿನಕಾಯಿ, ಹಪ್ಪಳ ಅಥವಾ ಚಟ್ನಿ, ಗೊಜ್ಜು ಏನಾರು ಇದ್ದರೆ ಇದ್ರ ಜೊತೆಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ತೋರಿಸ್ತಾ ಇರೋ ಹಾಗೆ ಶಾವಿಗೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಿ ಉದುರುದ್ರಾಗಿ ಬಂದಿದೆ. ಈ ರೀತಿ ಅವಾಗವಾಗ ಮನೆಯಲ್ಲಿ ಈ ತಿಂಡಿ ಏನಪ್ಪ ಅಂತ ಯೋಚನೆ ಮಾಡಬೇಕಾದ್ರೆ ಈ ರೀತಿ ಶಾವಿಗೆ ಮನೇಲಿತ್ತು ಅಂದರೆ ಥಟ್ ಅಂತ ಒಂದು 10 ನಿಮಿಷದೊಳಗೆ ಈ ರೀತಿ ಶಾವಿಗೆ ಉಪ್ಪಿಟ್ಟನ್ನ ಮಾಡಿಕೊಂಡು ನಾವು ತಿನ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ ಜೊತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.